ಎ1 ಟಿವಿ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಡಿ ದೇವರಾಜು ಅರಸುರವರ 111ನೇ ಜನ್ಮದಿನಾಚರಣೆ. ಸಾಮಾಜಿಕ ನ್ಯಾಯ, ಸಂವಿಧಾನ ಮೌಲ್ಯಗಳ ಜಾಗೃತಿಗೆ ಕರೆ. ಚಿಂತಾಮಣಿ ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಕ್ರಾಂತಿಕಾರಿ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜು ಅರಸುರವರ 111ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಲ್.ಎನ್. ಮುಕುಂದರಾಜ್ರವರು ದೇವರಾಜು ಅರಸುರವರ ಸಾಮಾಜಿಕ ನ್ಯಾಯ ಹಾಗೂ ಸಂವಿಧಾನಿಕ ಮೌಲ್ಯಗಳ ಕುರಿತು ಪ್ರಭಾವಿ ಭಾಷಣ ಮಾಡಿದರು. ದೇಶದಲ್ಲಿ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕ್ರೋಢೀಕರಣಗೊಂಡರೆ ಅಸಮಾನತೆ ಹೆಚ್ಚಾಗುತ್ತದೆ. ಪ್ರತಿಯೊಂದು ಜಾತಿ ಜನಾಂಗದ ದಲಿತರು, ಮುಸ್ಲಿಮರು, ಒಕ್ಕಲಿಗರು, ಲಿಂಗಾಯತರು ಹಾಗೂ ಬ್ರಾಹ್ಮಣರು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ವಿದ್ಯೆ, ಉದ್ಯೋಗ ಮತ್ತು ಸಂಪತ್ತು ಸಮಾನವಾಗಿ ಹಂಚಿಕೆಯಾದಾಗ ಮಾತ್ರ ದೇಶದ ನೈಜ ಉದ್ಧಾರ ಸಾಧ್ಯ ಎಂದು ಪ್ರತಿಪಾದಿಸಿದರು. ಡಿ ದೇವರಾಜು ಅರಸುರವರು ಅರಸು ಜನಾಂಗದವರು ಆಗಿದ್ದು, ಆ ಸಮುದಾಯದ ಸಂಖ್ಯಾಬಲ ಅತ್ಯಲ್ಪವಾಗಿದ್ದರೂ ಕೂಡ ಅವರು ಕರ್ನಾಟಕದ ಎಲ್ಲ ವರ್ಗದ ಜನರ ಮನಸ್ಸನ್ನು ಗೆದ್ದು ನಾಯಕರಾಗಿ ಹೊರಹೊಮ್ಮಿದರು. ಪ್ರಜಾಪ್ರತಿನಿಧಿ ಸಭೆಯಿಂದ ಹಿಡಿದು ಹುಣಸೂರು ಕ್ಷೇತ್ರದಲ್ಲಿ ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ ಆಯ್ಕೆಯಾಗುವಷ್ಟರ ಮಟ್ಟಿಗೆ ಜನರ ಪ್ರೀತಿ ಗಳಿಸಿದ್ದರು. ಸಂವಿಧಾನ ನೀಡಿದ ಶಕ್ತಿಯನ್ನು ಬಳಸಿ ನಾಡಿನಲ್ಲಿ ಸಾಮಾಜಿಕ ಕ್ರಾಂತಿ ತಂದ ಹೆಗ್ಗಳಿಕೆ ಅರಸು ಅವರಿಗೆ ಸಲ್ಲಿಸುತ್ತದೆ ಎಂದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಲ್ಯಾಣಾಧಿಕಾರಿ ಸಗ್ಪಾಲ್ ಆರ್, ತಾಲೂಕು ವಿಸ್ತರಣಾ ಅಧಿಕಾರಿ ಬೇಬಿರಾಣಿ ಎಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಇದ್ದರು. ಜೀವನದಲ್ಲಿ ಅವರು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ತಾವು ಸೇರ್ಬೇಕಾಗಿರುವಂತ ಗಮ್ಯ, ತಾವು ಸೇರ್ಬೇಕಾಗಿರುವಂತ ತೀರನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಾಗಿರ್ಬೋದು, ನಾವು ನಡೆದು ಬಂದಂತಹ ದಾರಿ, ಹಿರಿಯರು ಮತ್ತು ಸಂಘಟನೆಗಳು, ಹೋರಾಟಗಳು, ದಲಿತ ಹೋರಾಟಗಳು, ದಲಿತ ಸಂಘಟನೆಗಳು, ಅಲ್ಲಿರೋ ಪೂಜಾರಿಗಳೇ ಹೊಡ್ಕಂತಿದ್ದು ಬಿಟ್ರು. ಆಮೇಲೆ ತಿರುಪ್ತಿ ಒಳಗೂ ಹಂಗೆ ಆಗ್ತಾ ಇದೆ. ಹೀಗೆ ಅಲ್ಲಿರೋರೇ ಹೊಡ್ಕಂತಿದ್ದು ಬಿಡ್ತಾರೆ. ಅಂದ್ರೆ ಸಂಪತ್ತು ಕ್ರೋಢೀಕರಣ ಆದ್ರೆ, ಎಲ್ಲರಿಗೂ ವಿಭಜನೆ ಆಗ್ಲಿಲ್ಲ ಅಂತಂದ್ರೆ ಅದು ಕೆಲವರ ಪಾಲಾಗುತ್ತೆ ಮತ್ತು ಅದರಿಂದ ದೇಶಿಕ ನ್ಯಾಯ. ಅಂದ್ರೆ ನಾವು ಯಾವತ್ತೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಸಂಪತ್ತು ಸರ್ವ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಯಾವುದೇ ಜಾತಿಯವರಿರ್ಲಿ, ಅವರು ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಈ ವಿದ್ಯೆ, ಉದ್ಯೋಗ, ಸಂಪತ್ತು ಇವೆಲ್ಲ ಸಮಾನವಾಗಿ ಹಂಚಿಕೆ ಆದಾಗ ಆ ದೇಶ ಉದ್ಧಾರ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಇದನ್ನ. ಇಲ್ಲಿ ನೋಡಿ, ನಮ್ಮ ದೇಶದೊಳಗೆ ಮೊದಲಿಂದಲೂ ಇದಾಗಲೇ ಇಲ್ಲ. ಇದಾಗಕ್ ಶುರುವಾಗಿದ್ದು ಯಾವಾಗ್ಲಿಂದ, ಸ್ವಲ್ಪ ಈ ದೇಶಕ್ಕೆ ಬ್ರಿಟಿಷರು ಬಂದ್ಮೇಲೆ ಅವರು ಕೆಲವು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡೋದು. ಜೊತೆಗೆ ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಒಬ್ರು ಮಹಾರಾಜರು ಮೈಸೂರಿನಲ್ಲಿ, ಅವರು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತಂದ್ರೆ, ತುಂಬಾ ಶಾಲೆಗಳನ್ನ, ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾರೆ. ನಿಮಗೆ ಒಂದು 100-120 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡಿದ್ದೀರಾ? ಹೋಗಿದ್ದೀರಲ್ವಾ? ಅದ್ರ ಎದುರುಗಡೆ ಒಂದು ವಾಣಿ ವಿಲಾಸ ವಿದ್ಯಾಸಂಸ್ಥೆ. ಮತ್ತು ಸಂವಿಧಾನದ ಶಕ್ತಿಯಿಂದ ನಮ್ಮ ದೇಶದಲ್ಲಿರುವ ಹೆಣ್ಮಕ್ಳು ಇವತ್ತು ಪ್ರಧಾನಮಂತ್ರಿಗಳು ಆಗ್ತಾರೆ, ರಾಷ್ಟ್ರಪತಿ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಸಾಧ್ಯ ಆಗಿರೋದು ಯಾವುದೇ ದೇವರ ಕೃಪೆಯಿಂದ ಅಲ್ಲ. ಇದೆಲ್ಲ ಸಾಧ್ಯ ಆಗಿರೋದು ಇಲ್ಲಿ ಈ ದೇಶದಲ್ಲಿ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾತ್ಮ ಗಾಂಧಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಜಾಪ್ರಭುತ್ವ ಬರ್ತಿದ್ದ ಹಾಗೆ ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನ ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವರು ನಮ್ಮ ಪಾಲಿನ ದೇವಾನುದೇವತೆಗಳು. ಇವರನ್ನ ನಾವು ಪೂಜೆ ಮಾಡೋದೇ ಇಲ್ಲ, ಇವ್ರನ್ನ ದೇವರು ಅಂತಾನೆ ತಿಳ್ಕೊಂಡಿಲ್ಲ. ನೋಡಿ, ಇದೆಲ್ಲ ದಾಟ್ಕೊಂಡು ನೀವು ಮುಂದಕ್ಕೆ ಬಂದ್ರೆ ದೇವರಾಜ ಅರಸು ಕಾಣಿಸ್ತಾರೆ. ದೇವರಾಜ ಅರಸು ಅವರಿಗೆ ಸಂವಿಧಾನ ಒಂದು ಶಕ್ತಿ ಕೊಡುತ್ತೆ. ಅವರು 40ರ ದಶಕದಲ್ಲೇನೆ ಪ್ರಜಾಪ್ರತಿನಿಧಿ ಸಭೆ, ಅವಾಗೆಲ್ಲ ಈ ವಿಧಾನಸಭೆ, ವಿಧಾನ ಪರಿಷತ್ ಇತ್ತಲ್ಲ, ಇವುಗಳನ್ನ ಪ್ರತಿನಿಧಿಗಳ ಸಭೆ ಅಂತ ಕರೆಯೋರು. ತುಂಬಾ ಜನ ಅಲ್ಲಿಗೆ ಆಯ್ಕೆಯಾಗಿ ಬರೋರು. ಅಲ್ಲಿ ಅವರು ಆಗ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿರ್ತಾರೆ. ಅಲ್ಲಿ
ರೆಡ್ಡಿ ಅವರು 49ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ್ಮೇಲೆ ದೇವರಾಜ ಅರಸು ಶಾಸಕರಾಗಿ ಮುಂದುವರಿತಾ ಹೋಗ್ತಾರೆ. 52ರಲ್ಲಿ ಮತ್ತೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಂಡು ಮತ್ತೆ ಗೆದ್ದು ಬರ್ತಾರೆ. ಆಮೇಲೆ ಅಲ್ಲಿಂದ ಆಚೆಗೆ ಅವರು ತಿರುಗಿ ನೋಡೋದೇ ಇಲ್ಲ. ಒಂದು ಸರಿ ಅಂತೂ 57ರ ಚುನಾವಣೆಯಲ್ಲೋ 62ರ ಚುನಾವಣೆಯಲ್ಲೋ ಅವ್ರ ಎದುರುಗಡೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋಕೆ ಅಭ್ಯರ್ಥಿಗಳೇ ಇರೋದಿಲ್ಲ. ಅಲ್ಲಿನ ಜನ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಎಲೆಕ್ಷನ್ನೇ ನಡೆಯಲ್ಲ. ಅಷ್ಟರ ಮಟ್ಟಿಗೆ ದೇವರಾಜ ಅರಸು ಅವರು ಈ ಜನರ ಮನಸ್ಸನ್ನ, ಕರ್ನಾಟಕದ ಜನರ ಮನಸ್ಸನ್ನ ಆಕ್ರಮಣ ಮಾಡಿದ್ರು ಮತ್ತು ಆವರಿಸಿಕೊಂಡಿದ್ರು. ಅಂದ್ರೆ ಇದಕ್ಕೆ ಏನು ಕಾರಣ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ದೇವರಾಜ ಅರಸು ಅವರ ಜಾತಿಯ ಜನ ಇದಾರಲ್ಲ, ಅವ್ರು ಬಹಳ ಜನ ಏನಿಲ್ಲ, ಅರಸು ಜನಾಂಗದವರು ಎಲ್ಲ ಬೆರಳಿಕೆಯ ಜನ ಅಷ್ಟೇ. ಅದು ನಮ್ಮ ಮೈಸೂರು ಸುತ್ತಮುತ್ತ ಒಂದಷ್ಟು ಕುಟುಂಬಗಳು ಅರಸು ಜನಾಂಗದವ್ರದ್ದಿದೆ. ಅದ್ರ ಬದಲಿಗೆ ಅವ್ರನ್ನ ಆಯ್ಕೆ ಮಾಡಿದ್ದು ಎಲ್ಲಾ ಜಾತಿಯ ಜನ. ನಾನು ಕಾರ್ನಲ್ಲಿ ಬರ್ತಾ ನಮ್ಮ ಗೌರವ್ ಜೊತೆಲಿದ್ರು ವಕೀಲರು, ಅವ್ರಿಗೆ ಹೇಳ್ತಾ ಇದ್ದೆ,